ಅಮ್ಮನವರಿಗೆ ಅಖಂಡ ಜ್ಯೋತಿಯಿಂದ ಪ್ರದಕ್ಷಿಣೆ ಹಾಕಿ ನೈವೇದ್ಯ ಸಮರ್ಪಿಸ್ಬೇಕು ಅನ್ಕೋತಾ ಇದ್ದೀನಿ ಮೇಡಮ್. ನೈವೇದ್ಯನ ಬೆಳಗ್ಗೆಯಿಂದ ಮಾಡಿರೋ ಪೂಜೆ ಎಲ್ಲ ಸಾಕಾಗಲ್ವಮ್ಮ? ಇನ್ನು ಯಾಕೆ? ಜಾತ್ರೆ ಆಗೋವರೆಗೂ ಭಕ್ತರು ಮಾಡೋ ಎಲ್ಲ ಕೆಲ್ಸನೂ ಮಾಡ್ತೀನಿ ಅಜ್ಜಿಯವ್ರೆ. ಬೇಡಮ್ಮ, ಈಗ್ಲೇ ಸುಸ್ತಾಗ್ಬಿಟ್ಟಿದ್ಯಾ? ದೇಹದಲ್ಲಿ ಶಕ್ತಿ ಇರೋವರೆಗೂ ಮಾಡ್ತೀನಿ. ಯಾಕೆ ಮೇಡಮ್, ಈಗಾಗ್ಲೇ ನೀವು ಮಾಡೋದನ್ನೆಲ್ಲ ಮಾಡಾಗಿದೆ, ಇನ್ ಸಾಕು. ಅಣ್ಣ, ಹೊರಟೋಗಿರೋ ಅಭಿಗೋಸ್ಕರ, ಅಭಿನ ಹುಡ್ಕೊಂಡು ಹೋಗಿ ಕಾಣೆ ಆಗಿರೋ ಅವರಿಗೋಸ್ಕರ, ಅವರಿಬ್ರು ಕ್ಷೇಮವಾಗಿ ವಾಪಸ್ ಬರ್ಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದೀನಿ. ಅವ್ರು ಖಂಡಿತವಾಗ್ಲೂ ವಾಪಸ್ ಬರ್ತಾರೆ ಮೇಡಮ್, ನೀವ್ ನಿಲ್ಸಿ. ಹೌದು ಮೇಡಮ್, ನಿಲ್ಸಿ. ನಿಲ್ಸಲ್ಲ, ನಿಲ್ಸ್ಬಾರ್ದು. ಜಾತ್ರೆ ಆಗೋವರೆಗೂ ಜಾಗರಣೆ ಮಾಡ್ತೀನಿ. ಆ ಅಮ್ಮನವರು ಕನಿಕರ ತೋರ್ಸೋವರೆಗೂ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತೀನಿ. ದಯವಿಟ್ಟು ಯಾರು ನನ್ನ ತಡಿಬೇಡಿ. ಪೌಡ್ರು, ಗಂಗಾ ಕಷ್ಟ ನೋಡ್ತಿದ್ರೆ ಶತ್ರುಗಳಾಗಿರೋ ನಮಗೂ ಕಣ್ಣೀರ್ ಬರ್ತಾ ಇದೆ. ಆ ದೇವ್ರ ಹೃದಯ ಇನ್ನೂ ಯಾಕೆ ಕರಗಿಲ್ಲ? ಹೌದು ಚಂದ್ರಿಕಾ, ಪಾಪ ಗಂಗಾನ ನೋಡ್ತಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ. ನಮ್ ಸ್ವಾರ್ಥನ ಪಕ್ಕಕ್ಕಿಟ್ಟು ಗಂಗಾಗೆ ಒಳ್ಳೇದು ಮಾಡ್ಬೇಕು ಅನಿಸ್ತಿದೆ. ಲೇ ಸೋಮೇಶ, ಎಷ್ಟು ಪರ್ಸ್ ಹೊಡೆದ್ಯೋ? ನನಗಿನ್ನೂ ಬೋಣಿನೇ ಆಗಿಲ್ಲ. ಮತ್ತೆ ನಿಂಗೆ? ನನ್ಗ ಖಾಲಿ ಪರ್ಸ್ ಸಿಕ್ಕಿದೆ. ಇಲ್ಲಿ ನೋಡು. ಹಾಯ್, ಜಾತ್ರೆ ಆಗೋದ್ರೊಳಗೆ ಜಾಕ್ ಪಾಟ್ ಹೊಡಿಬೇಕು ಮಾವ. ಎಲ್ರನ್ನೂ ಕರುಣಿಸೋ ಅಮ್ಮವರು ನಮ್ಮಂತ ಕಳ್ರಿಗೆ ಸಹಾಯ ಮಾಡಲ್ವಾ ಏನು? ಒಳ್ಳೆ ಮಾಲನ್ನೇ ತೋರಿಸ್ತಾಳೆ ಬಿಡು. ಅಮ್ಮ, ಅಮ್ಮ. ಮಾವ, ಆ ಹುಡ್ಗಿನ್ ನೋಡಿದ್ಯಾ? ನೋಡ್ದೆ ಕಣೋ, ತುಂಬಾ ಮುದ್ದಾಗಿದ್ದಾಳೆ. ಎತ್ತಾಕೊಂಡು ಹೋದ್ರೆ ದುಡ್ಡು ಸಿಗತ್ತೆ. ಹೌದು ಕಣೋ, ಅಪ್ಪ ಅಮ್ಮನಿಂದ ತಪ್ಪಿಸ್ಕೊಂಡಿದ್ದಾಳೆ ಅನ್ಸುತ್ತೆ. ಪರ್ಸ್ ಎತ್ತಾಕೊಂಡು ಹೋಗೋ ಬದಲು ಹುಡ್ಗಿನ ಎತ್ತಾಕೊಂಡು ಹೋಗೋಣ. ಎಷ್ಟೊಂದ್ ಜನರು ಮಧ್ಯೆ ಆ ಹುಡುಗಿನ ಹೆಂಗ್ ಎತ್ಕೊಂಡು ಹೋಗ್ತೀವೋ? ಕಿರ್ಚ್ದಾಗೆ ಮತ್ತಿನ ಔಷಧಿ ಕೊಡೋಣ. ಮತ್ತಿನ ಔಷಧಿ ತಂದಿದ್ಯಾ? ಇಂಥ ಗಿರಾಕಿ ಯಾವ್ದಾದ್ರು ಸಿಗತ್ತೆ ಅಂತ ತಗೊಂಡ್ ಬಂದಿದ್ದೀನಿ. ಖರ್ಚಿಫ್ ಕೊಡು ಮಾವ. ಮಾವ, ಹುಡುಗಿಯಲ್ಲಿ ಹೇಯ್, ಇಲ್ಲೇ ಇರ್ಬೇಕಿತ್ತು ಕಣೋ. ಎಲ್ಲಿದ್ದಾಳೋ ಹುಡುಕಿ? ಅವಳ ಅಪ್ಪ ಅಮ್ಮಂಗೆ ಸಿಗಕ್ ಮುಂಚೆನೆ ನಾವ್ ಎತ್ಕೊಂಡು ಹೋಗ್ಬೇಕು. ನಡಿ. ನಾಣಿ, ಅವ್ರು ಏನ್ ಹೇಳಿದ್ರು? ದೇವಸ್ಥಾನಕ್ಕೆ ನಿತ್ಯ ಅವ್ರು ಕೂಡ ಬಂದಿದ್ದಾರಂತೆ ಅಜ್ಜಿ. ಅಯ್ಯೋ ಭಗವಂತ, ನಿತ್ಯ ಅವರು ಗಂಗಾ ಮೇಡಮ್ ಅವ್ರನ್ನ ನೋಡಿದ್ರೆ ಅಪಾಯ. ಈ ವಿಷಯ ತಕ್ಷಣ ರೂಪಾ ಮೇಡಮ್ ಅವ್ರಿಗೆ ಹೇಳ್ರಿ. ಮೇಡಮ್, ಒಂದ್ ನಿಮಿಷ.
ನಾಣಿ? ನಿತ್ಯ ಅವರು ದೇವಸ್ಥಾನಕ್ಕೆ ಬಂದಿದ್ದಾರೆ ಮೇಡಮ್. ನನ್ ಮೇಲಿನ ಡೌಟಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಅವಳು ಗಂಗನ್ ನೋಡಿದ್ರೆ ಅಪಾಯ. ಹೌದಮ್ಮ, ನೀನೇ ಹೇಗಾದ್ರೂ ನಿತ್ಯನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು. ಡೌಟಲ್ಲಿ ಬಂದಿದ್ದಾಳೆ ಅಜ್ಜಿ. ಇವಾಗ ನಾನೇನೇ ಹೇಳಿದ್ರು ಅವಳು ಕೇಳಲ್ಲ. ಜೊತೆಗೆ ಗಂಗನ್ನ ಹೀಗ್ ಬಿಟ್ಟು ನಾನು ನಿತ್ಯ ಜೊತೆ ಹೋಗಕ್ಕಾಗಲ್ಲ. ಪ್ರದಕ್ಷಿಣೆ ಹಾಕಿ ನೈವೇದ್ಯನ ಇಳಿಸೋವರೆಗೂ ಗಂಗಾ ಮೇಡಮ್ ಕೂಡ ಇಲ್ಲಿಂದ ಕರ್ಕೊಂಡು ಹೋಗಕ್ಕಾಗಲ್ಲ ಮೇಡಮ್. ಏನ್ ಮಾಡೋಣ ಮೇಡಮ್? ನೀನೇ ಏನು ಅಂತ ಹೇಳಿ ನಿತ್ಯನ ತಡಿಬೇಕು ನಾಣಿ. ನಿತ್ಯ ಅವ್ರನ್ನ ತಡೆಯೋಕೆ ಚಂದ್ರಿಕಾ ಮೇಡಮ್, ರಾಮಕೃಷ್ಣ ಸರ್ ಹೋಗಿದ್ದಾರೆ ಮೇಡಮ್. ನಮ್ಗಿಂತ ಅವರಿಗೆ ಅಗತ್ಯ ಜಾಸ್ತಿ ಇದೆ ಮೇಡಮ್. ಸರಿ ನಾಣಿ, ಬೇಗ ಪ್ರದಕ್ಷಿಣೆ ಪೂರ್ತಿ ಮಾಡಿಸಿ ಗಂಗನ ದಿವ್ಯಾನ ಮನೆಗೆ ಕರ್ಕೊಂಡು ಹೋಗೋಣ. ಹೌದು, ದಿವ್ಯಾ ಎಲ್ಲಿ? ಅಮ್ಮ ಅಮ್ಮ, ಈ ಜಾತ್ರೆಯಲ್ಲಿ ದಿವ್ಯಾ ಎಲ್ಲಿದ್ದಾಳೋ ಏನೋ. ನಿತ್ಯನ ದಿವ್ಯಾ ನೋಡಿದ್ರು ಅಪಾಯನೇ. ಇಲ್ಲ ಇನ್ಯಾರಾದ್ರೂ ದಿವ್ಯಾನ ಎತ್ಕೊಂಡು ಹೋಗ್ಬೋದು. ನಾವೆಲ್ಲ ಹೋಗಿ ಹುಡುಕಿದ್ರೆ ಗಂಗಾಗ ಅನುಮಾನ ಬರುತ್ತೆ. ನೀವು ಹೋಗಿ ಹುಡುಕಿ ನಾಣಿ. ಗಂಗಾ ಪ್ರದಕ್ಷಿಣೆ ಆಗೋ ಅಷ್ಟರಲ್ಲಿ ದಿವ್ಯನ್ನ ಕರ್ಕೊಂಡು ಬನ್ನಿ. ಬೇಗ ಹೋಗಿ. ನಡಿ ಮೀನಾಕ್ಷಿ, ಬಾರೋ ಕೇಶವ. ಭಗವಂತ, ದಿವ್ಯಾಗ ಏನು ಆಗದೆ ಇರೋ ಹಾಗೆ ನೋಡ್ಕೋ. ಗಂಗಾಗೆ ಇನ್ನೊಂದು ನೋವು ಕೊಡ್ಬೇಡ.